ಈವ್ನಿಂಗ್ ನಾವಿರೋ ಜಾಗದಲ್ಲಿ ಮಳೆ ಬರ್ತಿತ್ತು. ನಮಗೆ ಮಳೆ ಅಂದರೆ ತುಂಬ ಇಷ್ಟ. ಮಳೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನೋಡೋದಕ್ಕೇ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಹಾಗೆ ಮಳೆ ನೋಡ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಇವತ್ತು ಟೀ ಮಾಡ್ಕೊಂಡಿದ್ದೆ. ಹಾಗೆ ಟೀ ಕುಡ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ಸೊ ನಾನು ತುಂಬ ವಾಶ್ ಮಾಡಿರೋ ಬಟ್ಟೆಗಳಿತ್ತು. ಹಾಗೆ ದಿಮ್ಮಿನ ಕವರ್ ಇತ್ತು, ಹಾಸಿಗೆ ಕವರೆಲ್ಲ ವಾಶ್ ಮಾಡಿದ್ದೆ. ನಾನು ವೀಕ್ಲಿ 3 ಟೈಮ್ಸ್ ಇಲ್ಲ 2 ಟೈಮ್ಸ್ ವಾಶ್ ಮಾಡ್ತೀನಿ. ಯಾಕಂದರೆ ನನ್ನ ಮಗಳು ತುಂಬಾ ಸ್ವಲ್ಪ ಗಲೀಜು ಮಾಡ್ಕೊತಾಳೆ. ಹಾಗಾಗಿ ನಾನು 2 ಟೈಮ್ಸ್ ಕಂಪಲ್ಸರಿ ವಾಶ್ ಮಾಡ್ತೀನಿ. ಹಾಗೆ ಬಟ್ಟೆಗಳೆಲ್ಲ ವಾಶ್ ಮಾಡಿರೋದೆಲ್ಲ ಹಾಗೆ ಮಡ್ಚಿಬಿಟ್ಟು ಅದು ಸ್ಟೋರ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಸೀರಿಯಲ್ ನೋಡಿದೆ. ನನಗೆ ಉದಯ ಟಿವಿಯಲ್ಲಿ 6 o'clock ಪ್ರಸಾರ ಹೋಗುವಂಥ ಸೀರಿಯಲ್ ಅಂದರೆ ನನಗೆ ತುಂಬಾ ಇಷ್ಟ. ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ ಈ ಸೀರಿಯಲ್. ಹೊಸದಾಗಿ ಬರ್ತಿರೋ ಸೀರಿಯಲ್ ಇದು. ನನಗೆ ತುಂಬಾ ಇಷ್ಟ ಈ ಸೀರಿಯಲ್ ಅಂದರೆ. ಹಾಗೆ ಸ್ವಲ್ಪ ಹೊತ್ತು ಸೀರಿಯಲ್ ನೋಡಿಕೊಂಡು ಸ್ವಲ್ಪ ಫ್ರಿಜ್ಜೆಲ್ಲ ಗಲೀಜಾಗಿತ್ತು. ನಾವಿರೋ ಜಾಗದಲ್ಲಿ ನಮಗೆ 1 hour ನೀರು ಬಿಡೋದು ನೈಟು. ಸೊ ಇಲ್ಲಿ ಬೆಂಗಳೂರಲ್ಲಿ ನೀರೆಲ್ಲ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ನೀರು ಯಾವಾಗ ಬಿಡ್ತಾರೆ ಆ ಟೈಮಲ್ಲಿ ನಾನು ಏನಿದ್ರೂ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ನಾನು ಫ್ರಿಜ್ ಫುಲ್ ಕ್ಲೀನ್ ಮಾಡಿಲ್ಲ. ಸ್ವಲ್ಪ ಅಂದರೆ ಡಬ್ಬ ಏನಿದೆ ತರಕಾರಿ ಸ್ಟೋರ್ ಮಾಡೋ ಡಬ್ಬ ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಅದೆಲ್ಲ ವಾಶ್ ಮಾಡಿ ಅದಕ್ಕೆಲ್ಲ ನೀಟಾಗಿ ಸ್ಟೋರ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ಬರ್ಡೇ ಬರ್ತಿದ್ದೆ. ಫ್ರೈಡೇ ಸ್ಯಾಟರ್ಡೆ ನನ್ನ ಮಗಳು ಬರ್ಡೇ. ಸೊ ಅದಕ್ಕೆ ಅವಳಿಗೋಸ್ಕರ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದೆ. ಸೊ ನಾನು ಇರೋ ಜಾಗದಲ್ಲಿ ಪಕ್ಕದಲ್ಲಿ ಇರುವಂಥ ಅಂಗಡಿಲಿ ಹೋಗಿ ಒಂದು ಗೌನ್ ಥರ ಇರೋ ಲೆಹಂಗಾ ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು. ಆ ಕಲರ್ ಅವಳ ಹತ್ರ ಇರಲಿಲ್ಲ. ಸೊ ಆ ಕಲರೇ ತೊಗೊಂಬಂದೆ. ಹೀಗೆ ಆ ಡ್ರೆಸ್ಸು ತುಂಬಾ ಇಷ್ಟ ಆಯಿತು. ಸೊ ಆ ಡ್ರೆಸ್ಸು ಫಿಟ್ಟಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾನು ಬರ್ಡೇ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಮಗಳ ಬರ್ಡೇಗೆ ನಾಳೆ ಅಮ್ಮ ನನಗೆ ಪೂರಿನ ಸಾಗು ಮಾಡಿಕೊಡಮ್ಮ ಅಂತ ಕೇಳಿದ್ಲು. ಸೊ ಹಾಗಾಗಿ ಪೂರಿ ಸಾಗುಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆಗೆ ಬಟಾಣಿ ಕೂಡ ನೆನೆಸಿ ರೆಡಿ ಮಾಡಿಕೊಂಡೆ. ಚಾಕ್ಲೇಟ್ಸ್ ಎಲ್ಲ ಸ್ಟೋರ್ ಮಾಡಿ ಎಲ್ಲ ಬ್ಯಾಗಿಗೆಲ್ಲ ಎತ್ತಿ ಹಾಕ್ಕೊಟ್ಟೆ. ಹಾಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.